ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಸಾವು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೃದಯಾಘಾತಕ್ಕೆ ಕೊರೋನಾ ಲಸಿಕೆ ಕಾರಣವಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿರುವಂಥದ್ದು. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೃದಯಾಘಾತಕ್ಕೆ ಕೊರೋನಾ ಲಸಿಕೆ ಕಾರಣವಾ ಎಂದು ಸರ್ಕಾರದ ಕೈ ಸೇರಲಿದೆ. ಆ ಒಂದು ಅಧ್ಯಯನದ ವರದಿ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಅಧ್ಯಯನವನ್ನ ಮಾಡಲಾಗಿತ್ತು. ಹಾಸನ ಸರಣಿ ಸಾವಿನ ಅಧ್ಯಯನವನ್ನ ಕೂಡ ನಡೆಸಲಾಗಿದೆ ಈ ಒಂದು ತಂಡ. ನೋಡಿ, ರಾಜ್ಯದಲ್ಲಿ ಈಗಾಗಲೇ ಸರಣಿ ಸಾವು ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಆದರೆ ಇದರ ಹಿಂದಿರುವಂತಹ ರಹಸ್ಯ ಇವತ್ತು ಬಯಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ರಚನೆ ಮಾಡಲಾಗಿತ್ತು ಒಂದು ತಂಡವನ್ನ, ಅಧ್ಯಯನ ಸಮಿತಿಯನ್ನ. ಆ ಒಂದು ಅಧ್ಯಯನ ಸಮಿತಿ ಇಂದು ರಾಜ್ಯ ಸರ್ಕಾರಕ್ಕೆ ತನ್ನ ಅಂತಿಮ ವರದಿಯನ್ನ ಕೂಡ ನೀಡಲಿದೆ. ರಾಜ್ಯಾದ್ಯಂತ ಹಠಾತ್ ಹೃದಯಾಘಾತದಿಂದ ಹಲವರು ನಿಧನ ಹೊಂದುತ್ತಿದ್ದಂತಹ ಕಾರಣದಿಂದಾಗಿ ಕೊರೋನಾ ಸೋಂಕು ಹಾಗೂ ಲಸಿಕೆ ಅಡ್ಡ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನ ನಡೆಸೋಕೆ ರವೀಂದ್ರನಾಥ್ ಅವರು ಮುಂದಾಗಿದ್ದಾರೆ. ಇನ್ನು ರವೀಂದ್ರನಾಥ್ ಸಮಿತಿಯನ್ನ ಕೂಡ ರಚನೆಯನ್ನ ಮಾಡಲಾಗಿತ್ತು. ಇನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗಿದ್ವು. ಹೀಗಾಗಿ ಜುಲೈ 2ನೇ ತಾರೀಕು ಇದೇ ತಜ್ಞರ ಸಮಿತಿಗೆ ಹಾಸನ ಪ್ರಕರಣಗಳ ಕುರಿತು ವರದಿಯನ್ನ ನೀಡಲು ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಇನ್ನು ಸಮಿತಿ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯ ವರದಿಯ ಜೊತೆಗೆ ಚಿಕಿತ್ಸಾ ವಿವರಗಳನ್ನ ಕೂಡ ಸಂಗ್ರಹ ಮಾಡಿದೆ, ಅಧ್ಯಯನವನ್ನ ಪೂರ್ಣಗೊಳಿಸಿದೆ. ಹೀಗಾಗಿ ಈ ಸರಣಿ ಸಾವಿನ ಹಿಂದಿನ ರಹಸ್ಯ ಈ ವರದಿಯ ಮೂಲಕ ಬಯಲಾಗಲಿದೆ.